ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 6,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು. ಸೊ ಈ ತಿಂಗಳು ಜಮಾ ಆಗತ್ತಾ ಅಥವಾ ನನ್ನ ಪ್ರಕಾರ ಇಲ್ಲಿ ಏನಂತ ಅಂದ್ರೆ ನಮ್ಮ ಸರ್ಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಹಣವನ್ನ ಬಿಡುಗಡೆ ಮಾಡುವಂತದ್ದು. ಈ ತಿಂಗಳು ಹಣವನ್ನ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬಿಡುಗಡೆ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನೇನ್ ಕೇವಲ ಇನ್ನೊಂದು ವಾರ ಕಳೆದ್ಬಿಟ್ರೆ ಅತ್ಲಗೆ ಇನ್ನೊಂದು 10-12 ದಿನ ಇದೆ ಅಂತಾನೆ ಅನ್ಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ಈಗೇನೆ ತಳ್ಕೊಂಡು ಹೋಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸೊ ನೋಡೋಣ, ಒಂದು ಹಬ್ಬಕ್ಕಿಂತ ಮುಂಚೆನೆ ಹಣವನ್ನ ಬಿಡುಗಡೆ ಮಾಡ್ತಾರಾ ಅಥವಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರಾ? ಬನ್ನಿ ಅತಿ ಹೆಚ್ಚು ಮಾಹಿತಿಯನ್ನ ನೋಡೋಣ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ 21-22ನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡಿಬಿಟ್ಟಿದ್ವಿ. ಇನ್ನೇನಿದ್ರು ಕೂಡ ಜುಲೈ ತಿಂಗಳ ಹಣ ಅದನ್ನ ಬಿಡುಗಡೆ ಮಾಡ್ತೀವಿ. ಈ ತಿಂಗಳಲ್ಲಿ ಜೂನ್ ತಿಂಗಳ ಹಣವನ್ನ ಜುಲೈಗೆ ಹಾಕಬೇಕು. ಸೊ ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರಿಗೆ ರೇಗಿದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಎಲ್ಲರೂ ಕೂಡ ನ್ಯೂಸ್ ಚಾನಲ್ ಅನ್ನ ನೋಡಿದೀರಾ. ಸೊ ಇಲ್ಲಿ ನಮ್ಮ ಸರ್ಕಾರಕ್ಕೆ ತಲೆ ಕೆಟ್ಟಿದ್ಯಾ ಅಂತ ನಮ್ಮ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಹಣ ಎಷ್ಟು ಬಿಡುಗಡೆ ಆಗಿದೆ, ಎಷ್ಟು ಕಂತು ಫಲಾನುಭವಿಗಳ ಖಾತೆಗಳಿಗೆ ಸೇರಿದೆ ಅಂತ ಮಾಹಿತಿ ಕಣಜ ಅನ್ನೋ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಯಾವ ಒಂದು ದಿನಾಂಕ, ಎಷ್ಟು ಫಲಾನುಭವಿಗಳಿಗೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗಿದೆ ಅನ್ನೋದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ಇದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಗೊತ್ತು. ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಗೊತ್ತು. ಬಟ್ ಏನಂತ ಹೇಳಿದ್ರು, ನಾವು 21-22 ಆಲ್ರೆಡಿ ಬಿಡುಗಡೆ ಮಾಡ್ಬಿಟ್ಟಿದ್ವಿ, 23ನೇ ಕಂತಿನ ಹಣವನ್ನ ಕೊಡ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಇಲ್ಲೇನಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇವಾಗ ಏನು UPI ಕಡೆಯಿಂದ ಏನು ಪೇಮೆಂಟ್ ಗಳು ಆಗ್ತಾ ಇತ್ತು. ಸೊ ಇವಾಗ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ ಸರ್ಕಾರದ ಕಡೆಯಿಂದ. ಇವಾಗ ಎಲ್ಲಾ ಕಡೆನೂ ಕೂಡ ಹಣವನ್ನ ಕಿತ್ಕೊಂಡು ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆ ಅಂತ ಏನ್ ಮಾಡಿದ್ರು, ಸೊ ಎಲ್ಲಾ ಕಡೆ ಹಂಚ್ಕೊಂಡು ಬಂದ್ರು. ಇವಾಗ ಹಣ ಇಲ್ಲ. ಸೊ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಕನ್ಫರ್ಮ್ ಆಗಿ ತಿಳಿತಾ ಇದೆ. 3 ತಿಂಗಳಿಂದ ಇಲ್ಲಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣವನ್ನ ಬಿಡುಗಡೆ ಮಾಡ್ತು. ಬಟ್ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಸರ್ವರ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅನ್ಕೊಂಡು 3 ತಿಂಗಳಿಂದ ತಳ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಇಲ್ಲಿ ಮೇನ್ ರೀಸನ್ ಬಂದು ಹಣ ಇಲ್ಲ. ಸೊ ಅದರಿಂದ ಏನ್ ಮಾಡ್ತಾ ಇದ್ದಾರೆ ಇವಾಗ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಅಲ್ವಾ, ಸೊ ಅವ್ರಿಗೆ UPI ಇದೊಂದು ನೆಪ ಮಾಡ್ಕೊಂಡು ಇವಾಗ ಲಕ್ಷಾಂತರ ರೂಪಾಯಿ ಹಣವನ್ನ ಏನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ನೀವು ಟ್ಯಾಕ್ಸ್ ಕಟ್ಟಲೇಬೇಕು, ಅಷ್ಟು ಕಟ್ಟಬೇಕು, ಇಷ್ಟು ಕಟ್ಟಬೇಕು. ಕೆಲವೊಬ್ಬರಿಗೆ 45-50 ಲಕ್ಷ ಟ್ಯಾಕ್ಸ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಅವ್ರು ಏನು ಇಲ್ಲ, ಹೋಗ್ಬಿಟ್ಟು ನೇಣಾಕೊಂಡು ಸಾಯ್ಬೇಕು, ಇಲ್ಲ ವಿಷ ಕೂಡ ಸತ್ತೋಗ್ಬಿಡ್ಬೇಕು. ಎಲ್ಲಿಂದ ತಂದು ಕಟ್ತಾರೆ? ತಮ್ಮ ಹೊಟ್ಟೆಪಾಡಿಗೆ ಅಂತ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ಸ್ಕ್ಯಾನರ್ ಅನ್ನ ಬಳಸಿದ್ರು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡ್ಬಿಟ್ರೆ ಏನ್ ಮಾಡ್ಬೇಕು ಜನಗಳಲ್ವಾ? ಸೊ ಇವರು ಹಾಳಾದ 2,000 ರೂಪಾಯಿ ಕೊಡೋದು ಬೇಡ, ಜನಗಳ ಪ್ರಾಣನ ತಿನ್ನೋದು ಬೇಡ. ಇವ್ರು ಯಾರಿಗೆ ಗ್ಯಾರಂಟಿ ಕೊಡ್ರಿ ಅಂತ ಕೇಳಿದ್ದು ಅಲ್ವಾ? ಸೊ ಈ ಕೊಟ್ಟ ಮೇಲೆ ಕರೆಕ್ಟ್ ಆಗಿ ನಡ್ಕೋಬೇಕು. 1 ತಿಂಗಳಾದ್ರೂ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ 2 ತಿಂಗಳು, ಒಂದೇ ತಿಂಗಳಲ್ಲಿ 2 ಕಂತನ ಹಣ ಬಿಡುಗಡೆ ಮಾಡಿದ್ರು. ಅವಾಗ ಇಲ್ಲದೆ ಇರೋ ಸರ್ವರ್ ಬಿಸಿ ಆಗಿರ್ಬೋದು, ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಇವಾಗ ಯಾಕೆ ಬರ್ತಾ ಇದೆ? ಸೊ 3 ತಿಂಗಳಿಂದ ಬೇಕಾಗಿದ್ಯಾ ಇವರಿಗೆ ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋದಕ್ಕೆ? ಅದು ಸರ್ಕಾರನೇ ನಮ್ಮ ಕೈಲಿ ಆಗ್ತಾ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕೆ ಅಂತ ಅಂದ್ರೆ ನಿಮ್ಮಂತರು ಏನ್ ಮಾಡ್ಬೇಕಲ್ವಾ? ಸೊ ಹಣ ಇಲ್ಲದೆ ಇರೋ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಹಣ ಇಲ್ಲ ಅಂತ ಬಾಯ್ಬಿಟ್ಟು ಹೇಳೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಫಲಾನುಭವಿಗಳಿಗೆ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಮೇಲಿಂದ ಮೇಲೆ ನೋವನ್ನ ಕೊಡ್ತಾ ಇದ್ದಾರೆ. ಈ ಕೈಯಲ್ಲಿ ಕಿತ್ಕೊಂಡು ಈ ಕೈಲಿ ಕೊಡುವಂತ ಅವಶ್ಯಕತೆ ಏನಿದೆ? ಸೊ ಗೃಹಲಕ್ಷ್ಮಿ ಹಣನ ನಿಲ್ಸೇ ಬಿಡಿ. ಸೊ ನಾವೇ ಕೊಟ್ಬಿಟ್ಟು ನಾವೇ ಇಸ್ಕೊಳ್ಳೋ ಹಣೆ ಬರ ಏನು? ನಮ್ದು ನಾವೇ ಸೇವಿಂಗ್ಸ್ ಮಾಡ್ಕೊಂಡು ಹೋದ್ರೆ ಆಗೋಯ್ತು. ಅವರಿಗೆ ಜಾಸ್ತಿ ಏನ್ ಬೆಲೆ ಕೊಡ್ತೀವಿ ಅಲ್ವಾ? ಪ್ರತಿಯೊಂದು ವಸ್ತು ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಅದ್ರ ಬದಲು ನೀವು ಹಣ ಕೊಡೋದ್ರ ಬದಲು ಅದ್ರ ಬೆಲೆಯನ್ನ ಕಡಿಮೆ ಮಾಡ್ಬಿಡಿ. ಸೊ ಅಲ್ಲೇ ನೇರ ಆಗೋಗ್ಬಿಡುತ್ತೆ ಅಲ್ವಾ? ಸೊ ಇವಾಗ ಏನಿದ್ರು ಕೂಡ ಈ ತಿಂಗಳು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅವರು. ಯಾಕೆಂತಂದ್ರೆ ಆಲ್ರೆಡಿ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಹೇಗೂ ಬರುತ್ತೆ. ಸೊ ಆ ಟೈಮಲ್ಲಿ ಬಿಡುಗಡೆ ಮಾಡಿಬಿಟ್ರೆ ಮಹಿಳೆಯರಿಗೆ ಖುಷಿ ಆಗ್ಬಿಡುತ್ತೆ. ಇಷ್ಟು ದಿನ 3 ತಿಂಗಳು ಪಟ್ಟಿರುವಂತಹ ಕಷ್ಟ ನೋವು ಏನ್ ಮಾಡ್ತಾರೆ, ಒಂದೇ ಸಲ ಮರ್ತೋಗ್ಬಿಡ್ತಾರೆ. ಹೇಗೋ ಹಬ್ಬಕ್ಕೆ 2,000 ರೂಪಾಯಿ ಹಣ ಬಂತಲ್ಲ ಅಂತ ಏನ್ ಮಾಡ್ತಾರೆ, ಖುಷಿ ಆಗ್ಬಿಡ್ತಾರೆ ಮಹಿಳೆಯರು. ಸೊ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಸರ್ಕಾರ ಇಲ್ಲಿಗೆ ಬಂದು ನಿಂತಿರುವಂತದ್ದು. ಇವಾಗ ಏನಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಡನ್ ಆಗಿ ಬಂದ್ಬಿಡ್ತಾರೆ. ಸೊ 21-22 ಕಂತಿನ ಹಣವನ್ನ ಕೊಟ್ಟಿಲ್ವಾ ನಾವು? ಸೊ ನಮಗೆ ಗೊತ್ತೇ ಇರಲಿಲ್ಲ, ನಮ್ಮ ಇಲಾಖೆ ಅವರು ಹೇಳೇ ಇಲ್ಲ, ಹಾಗೆ ಹೀಗೆ ಅಂತ ಡೈಲಾಗ್ ಹೊಡ್ಬಿಡ್ತಾರೆ. ಸಿದ್ದರಾಮಯ್ಯ ಸರ್ ಅವ್ರು ಬರ್ತಾರೆ, ಓ ಹೌದಾ 2 ಕಂತ ಹಣ ಇನ್ನೂ ಬ್ಯಾಲೆನ್ಸ್ ಇದೆಯಾ ಅಂತ ಅವರು ಕೂಡ ಕ್ವೆಶ್ಚನ್ ಮಾಡ್ತಾರೆ. ಸೊ ನಮಗೆ ಏನ್ ಮಾಡ್ತಾರೆ ಇಲ್ಲಿ, ನಾವೇ ತಪ್ಪು ತಿಳ್ಕೊಂಡ್ಬಿಟ್ವಾ ಅನ್ನೋ ರೀತಿ ಲೆಕ್ಕಾಚಾರಕ್ಕೆ ನಾವೇ ಅನ್ಕೋಬೇಕು. ಸೊ ಆ ರೀತಿ ಮಾತಾಡ್ಬಿಡ್ತಾರೆ. ಟೋಟಲ್ ಆಗಿ ಇವರು 3 ಕಂತುಗಳ ಹಣ ಅಲ್ಲ, 4 ಕಂತುಗಳ ಹಣವನ್ನ ಕೊಡಬೇಕಾಗುತ್ತೆ ಈ ತಿಂಗಳು ಕಳೆದ್ರೆ. ಏಪ್ರಿಲ್, ಮೇ, ಜೂನ್, ಜುಲೈ 4 ಕಂತಿನ ಹಣವನ್ನ ಎಲ್ಲಿಂದ ಕೊಡ್ತಾರೆ? ಸೊ ಯಾವಾಗ ತಂದು ಕೊಡ್ತಾರೆ? 1 ಕಂತಿನ ಹಣಕ್ಕೆ 2,500 ಕೋಟಿ ಅಂತ ಅಂದ್ರೆ 4 ಕಂತಿನ ಹಣಕ್ಕೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ. ಸೊ ಯಾವ್ದಾದ್ರು ಒಂದ್ ಕಡೆ ಎತ್ತುಬಿಟ್ಟು ಕಡೆ ಕೊಡೋಣ ಅಂದ್ರೆ ಯಾವ್ದು ಈಸಿಯಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಈ ತಿಂಗಳು ನಾವು ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದು ವೇಸ್ಟ್ ಅಂತ ನನ್ನ ಅನಿಸಿಕೆ. ಸೊ ನಿಮಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಜೊತೆಗೆ ಈ ಒಂದು ಮಾಹಿತಿನ ಆದಷ್ಟು ಶೇರ್ ಮಾಡಿ, ಸರ್ಕಾರಕ್ಕೆ ಮುಟ್ಟೋವರೆಗೂ ಶೇರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನಂದು ಅಂತಾನೆ ಅಲ್ಲ, ಯಾವುದೇ ಒಂದು ನ್ಯೂಸ್ ಚಾನಲ್ಗಳಲ್ಲಿ ಬರುವಂತಹ ಮಾಹಿತಿಗಳನ್ನ ಶೇರ್ ಮಾಡೋದ್ರ ಮುಖಾಂತರನೇ ನಮ್ಮ ಸರ್ಕಾರಕ್ಕೆ ಮಾಹಿತಿಯನ್ನ ಮುಟ್ಟಿಸಬೇಕು. ಸೊ ಜನಸಾಮಾನ್ಯರು ಎಷ್ಟು ರೊಚ್ಚಿಗಿದ್ದಾರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನ್ ಕಮೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನ ಅವರು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರೇನ್ ಸುಮ್ಮನೆ ಇರೋದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.